ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಯುದ್ಧಕ್ಕೆ ಬರೋಬ್ಬರಿ ತಿಂಗಳು ತುಂಬಿದೆ. ಇರಾನ್ನ ಆರ್ಥಿಕ ಜೀವನಾಡಿ ಖಾರ್ಗ್ ದ್ವೀಪವನ್ನ ವಶಕ್ಕೆ ಪಡೆಯೋಕೆ ಅಮೆರಿಕ ಹೊಂಚು ಹಾಕ್ತಾ ಇದೆ. ಅತ್ತ ಹಾರ್ಮುಜ್ ಜಲಸಂಧಿಯನ್ನು ಹಿಡಿತಕ್ಕೆ ಪಡೆಯೋಕೆ ಟ್ರಂಪ್ ಪ್ಲಾನ್ ಅನ್ನ ಮಾಡಿ ಟ್ರಂಪ್ ಜಲಸಂಧಿ ಅಂತ ಹೆಸರಿಟ್ಟಿದ್ದಾರೆ. ಮತ್ತೊಂದು ಕಡೆ ಯೆಮನ್ನ ಹೌತಿ ಉಗ್ರರಿಂದ ಇದೇ ಮೊದಲ ಬಾರಿಗೆ ಹಾರಿದಂತಹ ಕ್ಷಿಪಣಿಯನ್ನ ಇಸ್ರೇಲ್ ಎದುರಿಸಿದೆ. ಅಮೆರಿಕಾಗೆ ಯುದ್ಧದಿಂದ ಭಾರೀ ನಷ್ಟ ಸಂಭವಿಸಿದ್ದು ಆರ್ಥಿಕ ಹೊರೆಯನ್ನ ಹೆಚ್ಚಿಸಿದೆ. ಮಧ್ಯಪ್ರಾಚ್ಯದ ಸಂಘರ್ಷಕ್ಕೆ ಇವತ್ತಿಗೆ 1 ಮಾಸ. ಇಸ್ರೇಲ್ ಅಮೆರಿಕ ಬಿಟ್ಟ ಬಾಣಗಳು ಇರಾನ್ನ ನೀಲಾಕಾಶದಿಂದ ತೂರಿ ಬಂದು ಧೂಳೆಬ್ಬಿಸಿವೆ. ಇರಾನ್ನ ಪ್ರಮುಖ ನಾಯಕರೇ ಬಲಿಯಾದ ಬೆನ್ನಲ್ಲೇ ಸಿಡಿದೆದ್ದ ಇರಾನ್ ಉಗ್ರಾಣದಲ್ಲಿದ್ದಂಥ ಎಲ್ಲ ಬತ್ತಳಿಕೆಗಳನ್ನ ಶತ್ರುಗಳ ರಾಷ್ಟ್ರಗಳ ಮೇಲೆ ಸಿಡಿಸ್ತಾ ಇದೆ. ತಿಂಗಳ ಸಂಘರ್ಷದಲ್ಲಿ ಇರಾನ್ನಲ್ಲಿ ಸಾವಿರಾರು ಮಂದಿ ಸಾವನ್ನಪ್ಪಿದ್ದಾರೆ. ಇಷ್ಟೆಲ್ಲ ಹಾನಿಯಾಗ್ತಾ ಇದ್ರೂ ಯುದ್ಧ ವಿರಾಮದ ಕುರಿತು ಮಾತುಕತೆ ಮುನ್ನೆಲೆಗೆ ಬಂದ್ರೂ ಫಲಪ್ರದ ಆಗಿಲ್ಲ. ಮಧ್ಯಪ್ರಾಚ್ಯದ ಉದ್ವಿಗ್ನತೆಯ ಬೆಂಕಿಯಾರ್ತಾ ಇಲ್ಲ. ಖಾರ್ಗ್ ದ್ವೀಪದ ಮೇಲೆ ದಾಳಿಗೆ ಅಮೆರಿಕ ಸಜ್ಜು. ದೊಡ್ಡಣ್ಣನ ಸೇನೆ ಎದುರಿಸಲು ಇರಾನ್ ಪ್ರತಿತಂತ್ರ. ಖಾರ್ಗ್ ಇದು ಪರ್ಷಿಯನ್ ಕೊಲ್ಲಿಯಲ್ಲಿರುವಂತಹ ಇರಾನ್ನ ಅತಿದೊಡ್ಡ ಮತ್ತು ಅತ್ಯಂತ ನಿರ್ಣಾಯಕ ತೈಲ ರಫ್ತು ಟರ್ಮಿನಲ್ ಆಗಿದೆ. ಇರಾನ್ನ ಒಟ್ಟು ಕಚ್ಚಾ ತೈಲ ರಫ್ತಿನ 90% ಈ ದ್ವೀಪದ ಮೂಲಕ ಸಾಗುತ್ತೆ. ಈ ಸಣ್ಣ ದ್ವೀಪ ಇರಾನ್ನ ಆರ್ಥಿಕ ಜೀವನಾಡಿಯಲ್ಲದೆ ಪ್ರಮುಖ ತೈಲ ಮೂಲ ಸೌಕರ್ಯ. ಸದ್ಯ ಖಾರ್ಗ್ ದ್ವೀಪದ ಮೇಲೆ ಅಮೆರಿಕ ಕಣ್ಣು ಹಾಕಿದೆ. ಖಾರ್ಗ್ ದ್ವೀಪದ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಳ್ಳೋಕೆ ಪ್ಲಾನ್ ಮಾಡಿದೆ. ಈ ಮೂಲಕ ಇರಾನ್ ಮುಷ್ಟಿಯಲ್ಲಿರುವಂತಹ ಹಾರ್ಮುಜ್ ಮುಕ್ತ ಸಂಚಾರಕ್ಕೆ ಅಮೆರಿಕ ಲೆಕ್ಕಾಚಾರ ಹಾಕಿದೆ. ಆದರೆ ಅಮೆರಿಕಾನ ಎದುರಿಸೋಕೆ ಇರಾನ್ ಕೂಡ ಪ್ರತಿತಂತ್ರವನ್ನ ಹೆಣೆದಿದೆ ಎನ್ನಲಾಗ್ತಾ ಇದೆ. ಭೂಮಿ ಸಮುದ್ರ ಎರಡೂ ಕಡೆಯಿಂದ ಪ್ರತಿದಾಳಿಯ ಪ್ಲಾನ್ ರೂಪಿಸಿದೆ. ಹಾರ್ಮುಜ್ ಜಲಸಂಧಿ ಹಿಡಿತಕ್ಕೆ ಅಮೆರಿಕ ಕಸರತ್ತು. ಹಾರ್ಮುಜ್ಗೆ ಟ್ರಂಪ್ ಜಲಸಂಧಿ ಅಂತ ರೀನೇಮ್. ಇತ್ತ ವಿಶ್ವಕ್ಕೆ 25% ತೈಲ ಪೂರೈಸುವ ಪ್ರಮುಖ ರಹದಾರಿ ಹಾರ್ಮುಜ್ ಜಲಸಂಧಿ ಮೇಲೆ ಹಿಡಿತ ಸಾಧಿಸೋಕೆ ಅಮೆರಿಕ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದೆ. ಆದರೆ ಇರಾನ್ನಿಂದ ತೀವ್ರ ಪ್ರತಿರೋಧ ವ್ಯಕ್ತವಾಗಿದ್ದು ಟ್ರಂಪ್ ಸೇನೆಯನ್ನ ವಿಚಲಿತಗೊಳಿಸಿದೆ. ಪಟ್ಟು ಬಿಡದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಾರ್ಮುಜ್ ಜಲಸಂಧಿಗೆ ರೀನೇಮ್ ಮಾಡಿದ್ದಾರೆ. ಟ್ರಂಪ್ ಜಲಸಂಧಿ ಅಂತಾನೆ ಮರು ನಾಮಕರಣ ಮಾಡಿದ್ದಾರೆ. ಯಾವುದೇ ಶಾಂತಿ ಒಪ್ಪಂದಕ್ಕೆ ಬರುವ ಮೊದಲು ಜಲಸಂಧಿಯನ್ನ ತೈಲ ಸಾಗಾಟಕ್ಕೆ ಮುಕ್ತಗೊಳಿಸಬೇಕು ಅಂತ ಇರಾನ್ಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮಧ್ಯಪ್ರಾಚ್ಯದ ಮಹಾಯುದ್ಧಕ್ಕೆ ಹೌತಿ ಉಗ್ರರ ಎಂಟ್ರಿ. ಇಸ್ರೇಲ್ ವಿರುದ್ಧ ಮಿಸೈಲ್ ದಾಳಿ ನಡೆಸಿದ ಹೌತಿ ಪಡೆ. ಮತ್ತೊಂದು ಕಡೆ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ನಡುವೆ ಖಮೇನಿಯ ಸಿಂಹ ಎಚ್ಚರಗೊಂಡಿದೆ. ಇರಾನ್ ಶಿಯಾ ಮಿತ್ರ ರಾಷ್ಟ್ರ ಯೆಮನ್ನ ಯುದ್ಧ ಭೂಮಿಗೆ ಇಳಿದಿದ್ದು ಯಜಮಾನನ ಸಾವಿಗೆ ಸೇಡು ತೀರಿಸಿಕೊಳ್ಳೋಕೆ ಮುಂದಾಗಿದೆ. ಇಸ್ರೇಲ್ ಮೇಲೆ ಇದೇ ಮೊದಲ ಬಾರಿಗೆ ಕ್ಷಿಪಣಿ ದಾಳಿ ನಡೆಸಿರುವಂತಹ ಹೌತಿ ಉಗ್ರರು ರಣಕಹಳಿಯನ್ನ ಮೊಳಗಿಸಿದ್ದಾರೆ. ಬೇರ್ಷೇಬಾ ಸೇರಿದಂತೆ ಇಸ್ರೇಲ್ನ ದಕ್ಷಿಣ ಭಾಗದ ಪ್ರಮುಖ ಪ್ರದೇಶಗಳಲ್ಲಿ ಮಿಸೈಲ್ ಬ್ಲಾಸ್ಟ್ ಆಗಿದೆ. ಇಸ್ರೇಲ್ನಲ್ಲಿ ಸೈರನ್ ಮೊಳಗಿದೆ. ಆದರೆ ಹೌತಿ ಉಗ್ರರ ಮಿಸೈಲ್ಗಳನ್ನ ಇಸ್ರೇಲ್ ಸೇನೆ ಹೊಡೆದುರುಳಿಸಿದೆ ಎನ್ನಲಾಗಿದೆ. 2014ರಿಂದ ಯೆಮೆನ್ ರಾಜಧಾನಿ ಸನಾವನ್ನ ತಮ್ಮ ಸುಪರ್ದಿಯಲ್ಲಿ ಇಟ್ಟುಕೊಂಡಿರುವಂತಹ ಹೌತಿಗಳು ಈ ದಾಳಿಯ ಹೊಣೆಯನ್ನ ತಕ್ಷಣಕ್ಕೆ ಒಪ್ಪಿಕೊಂಡಿಲ್ಲವಾದರೂ ಈ ಬೆಳವಣಿಗೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮತ್ತಷ್ಟು ಜೋರಾಗುವ ಸೂಚನೆಯನ್ನ ನೀಡಿದೆ. ಇರಾನ್ ವಿರುದ್ಧದ ಯುದ್ಧದಿಂದ ಅಮೆರಿಕಾಗೆ ನಷ್ಟ. ಅಮೆರಿಕಾದ 16ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳು ನಾಶ. ಇರಾನ್ ವಿರುದ್ಧದ ಮಿಲಿಟರಿ ಕಾರ್ಯಾಚರಣೆ ಅಮೆರಿಕಾಗೆ ಭಾರೀ ಆರ್ಥಿಕ ಮತ್ತು ಸೇನಾ ನಷ್ಟವನ್ನ ಮಾಡಿದೆ. ಇರಾನ್ ದಾಳಿಗೆ ಅಮೆರಿಕಾದ ಅತ್ಯಾಧುನಿಕ ಯುದ್ಧ ವಿಮಾನಗಳು ಉಡಿಸಾಗಿದ್ದಾವೆ. ಅಮೆರಿಕ ಸೈನ್ಯದ ಶಕ್ತಿಶಾಲಿ ಅಸ್ತ್ರ 16ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳನ್ನ ಇರಾನ್ ಹೊಡೆದುರುಳಿಸಿದೆ.
ಪ್ರತಿ ಫೈಟರ್ ಜೆಟ್ 1-2 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಆಗಸದಲ್ಲೇ ಯುದ್ಧ ವಿಮಾನಗಳಿಗೆ ಇಂಧನ ತುಂಬಿಸುವ ಪ್ಲೇನ್ಗಳು ಕೂಡ ನಾಶವಾಗಿದ್ದಾವೆ. ಸೇನಾ ನೆಲೆಗಳ ಮೇಲೆ ಇರಾನ್ ನಡೆಸಿದಂಥ ಪ್ರತಿದಾಳಿಯಿಂದಾಗಿ $100 ಮಿಲಿಯನ್ ಮೌಲ್ಯದ ಆಸ್ತಿ-ಪಾಸ್ತಿ ಹಾನಿಗೀಡಾಗಿದ್ದು ಆರ್ಥಿಕ ಭಾರ ಹೆಚ್ಚಿಸಿದೆ. ಯುದ್ಧ ವಿರಾಮ ಕುರಿತು ನಾಡಿದ್ದು ಪಾಕಿಸ್ತಾನದಲ್ಲಿ ಸಭೆ. ಈ ನಡುವೆ ಮಧ್ಯಪ್ರಾಚ್ಯದ ಸಂಘರ್ಷ ಕುರಿತು ಚರ್ಚಿಸೋಕೆ ಹಾಗೂ ಯುದ್ಧ ವಿರಾಮಕ್ಕೆ ಒತ್ತಾಯಿಸೋಕೆ ಇಸ್ಲಾಮಿಕ್ ಸಹಕಾರ ಸಂಘಟನೆ ವಿಶೇಷ ಸಭೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಾಡಿದ್ದು ನಡೆಯುವ ಸಾಧ್ಯತೆ ಇದೆ. ಸೌದಿ ಅರೇಬಿಯಾ ಸೇರಿದಂತೆ ಪ್ರಮುಖ ಮುಸ್ಲಿಂ ರಾಷ್ಟ್ರಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಪಾಕಿಸ್ತಾನ ಮಧ್ಯಪ್ರಾಚ್ಯದ ಶಾಂತಿಗಾಗಿ ಧ್ವನಿ ಎತ್ತಿದ್ದು ಸಭೆಯ ಆತಿಥ್ಯ ವಹಿಸುವ ಮೂಲಕ ತನ್ನ ರಾಜತಾಂತ್ರಿಕ ಪಾತ್ರವನ್ನ ಬಲಪಡಿಸಿಕೊಳ್ಳೋಕೆ ಪ್ರಯತ್ನಿಸ್ತಾ ಇದೆ. ಒಟ್ಟಾರೆ ಯುದ್ಧದಿಂದ ವಿನಾಶವೇ ಹೊರತು ಬೇರೇನಿಲ್ಲ. ಅಮೆರಿಕ, ಇರಾನ್, ಇಸ್ರೇಲ್ ಎರಡೂ ಕಡೆಗಳಲ್ಲೂ ಸಾಕಷ್ಟು ನಷ್ಟವಾಗಿದ್ದು ಆದಷ್ಟು ಬೇಗ ಕದನ ವಿರಾಮ ಘೋಷಿಸಿದ್ರೆ ಜಗತ್ತಿಗೆ ಒಳ್ಳೆಯದು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.